In the last video, we had discussed about basic structure of C program. In this video, I am explaining the C tokens in C language. C tokens. C tokens means these are the basic units or smallest individual units of a C program. ಅಂದರೆ ನಾವು ಸಿ ಪ್ರೋಗ್ರಾಮ್ ಬರೀಬೇಕಾದ್ರೆ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ಸ್ ಏನು ಯೂಸ್ ಮಾಡ್ತೀವಲ್ಲ ಆ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ಸ್ಗೆ ಸಿ ಟೋಕನ್ಸ್ ಅಂತೇಳಿ ಕರಿತೀವಿ. ಸ್ಮಾಲೆಸ್ಟ್ ಯೂನಿಟ್ ಅಥವಾ ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟ್ಸ್ ಆಫ್ ಎ ಸಿ ಪ್ರೋಗ್ರಾಮ್ ಈಸ್ ನೋನ್ ಆಸ್ ಸಿ ಟೋಕನ್ಸ್ ಅಂತೇಳಿ ಕರಿತೀವಿ. ಇದನ್ನ ನಿಮಗೆ 5 ಮಾರ್ಕ್ಸು ಅಥವಾ 10 ಮಾರ್ಕ್ಸಿಗೆ ಕೇಳ್ಬೋದು ಕ್ವಶನ್ ಏನಂತ, ವಾಟ್ ಈಸ್ ಸಿ ಟೋಕನ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿ ಟೋಕನ್ಸ್ ಅಂತೇಳಿ ಕೇಳ್ಬೋದು. ಈಗ ಸಿ ಟೋಕನ್ಸ್ ಡೆಫಿನಿಷನ್ ಏನು, ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ ಆಫ್ ಎ ಸಿ ಪ್ರೋಗ್ರಾಮ್ ಈಸ್ ನೋನ್ ಆಸ್ ಸಿ ಟೋಕನ್ಸ್ ಅಂತ ಕರಿತೀವಿ. ಇದರಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೋಕನ್ಸ್ ಬರ್ತವೆ. ಯಾವ್ಯಾವ ಅಂದ್ರೆ, ಫಸ್ಟ್ ಒನ್ ಈಸ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ, ಕಾನ್ಸ್ಟೆಂಟ್ಸ್. ಸೆಕೆಂಡ್ ಒನ್ ಈಸ್ ವೇರಿಯೇಬಲ್ಸ್, third one is keywords, fourth one is identifiers, fifth one is operators, strings, and last one is special symbols. These are all called as C tokens. ನಾವು ಪ್ರೋಗ್ರಾಮ್ ಬರೆಯುವಾಗ ಇವೆಲ್ಲವೂ ಯೂನಿಟ್ಸ್ ಅಥವಾ ಇವೆಲ್ಲ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಬರಿತೀವಿ. ಹಂಗಾಗಿ ಇದನ್ನ ನಾವೇನಂತ ಕರಿತೀವಿ, ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟ್ಸ್ ಆಫ್ ಎ ಸಿ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ. ಈಗ ಒನ್ ಬೈ ಒನ್ ನೋಡ್ತೋಗೋಣ. ಫಸ್ಟ್ ಕಾನ್ಸ್ಟೆಂಟ್ಸ್ ಅಂತೇಳಿ ಕರಿತೀವಿ. ಕಾನ್ಸ್ಟೆಂಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಇಟ್ ಈಸ್ ಎ ವ್ಯಾಲ್ಯೂ. ಅಂದ್ರೆ ಕಾನ್ಸ್ಟೆಂಟ್ ಅನ್ನೋದು ವ್ಯಾಲ್ಯೂ. ಇಟ್ ಈಸ್ ಎ ವ್ಯಾಲ್ಯೂ that doesn't changes during the execution of the program. ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋ ಟೈಮ್ನಾಗ ವ್ಯಾಲ್ಯೂ ಚೇಂಜಸ್ ಆಗಲ್ಲ, ಡಸ್ ನಾಟ್ ಚೇಂಜಸ್. ನಾವು ಫಸ್ಟ್ಗೆ ಸ್ಟಾರ್ಟಿಂಗ್ ಏನ್ ತಗೊಂಡಿರ್ತೀವೋ ಅಥವಾ ಬೈ ಡಿಫಾಲ್ಟ್ ಏನಿರುತ್ತೋ ಅದೇ ವ್ಯಾಲ್ಯೂ ಇರುತ್ತೆ. ಹಂಗಾಗಿ ಇಲ್ಲಿ ಕಾನ್ಸ್ಟೆಂಟ್ ಅನ್ನೋದನ್ನ ಏನಂತ ಕರಿತೀವಿ. ನಿಮಗೆ 2 ಮಾರ್ಕ್ಸ್ಗೆ ಇದನ್ನು ಕೂಡ ಕೇಳ್ಬೋದು, ಏನಂದ್ರೆ ಡಿಫೈನ್ ಕಾನ್ಸ್ಟೆಂಟ್ ಅಂಡ್ ಡಿಫೈನ್ ವೇರಿಯೇಬಲ್ ಅಂತ. ಕಾನ್ಸ್ಟೆಂಟ್ ಅಂದ್ರೆ the value does not changes during the execution of the program. program execute ಆಗೋ ಟೈಮ್ನಾಗ ವ್ಯಾಲ್ಯೂ ಚೇಂಜಸ್ ಆಗಲ್ಲ, ಅದನ್ನ ನಾವೇನಂತ ಕರಿತೀವಿ, ಕಾನ್ಸ್ಟೆಂಟ್ ಅಂತೇಳಿ ಕರಿತೀವಿ. ಕಾನ್ಸ್ಟೆಂಟ್ ಇಸ್ ಎ ವ್ಯಾಲ್ಯೂ ದಟ್ ಡಸ್ ನಾಟ್ ಚೇಂಜಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಅಂತ. ಈ ಕಾನ್ಸ್ಟೆಂಟ್ಸ್ ಅಲ್ಲಿ ಮತ್ತೆ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್ ಬರ್ತವೆ. ಯಾವ್ಯಾವಪ್ಪ ಅಂದ್ರೆ, ಇದರಲ್ಲಿ ಫಸ್ಟಿಗೆ ಇಂಟೀಜರ್ ಕಾನ್ಸ್ಟೆಂಟ್ ಅಂತ ಬರುತ್ತೆ, integer constant. ನೆಕ್ಸ್ಟ್ ಸೆಕೆಂಡ್ ಒನ್ ಫ್ಲೋಟ್ ಕಾನ್ಸ್ಟೆಂಟ್ ಅಥವಾ ಫ್ಲೋಟಿಂಗ್ ಕಾನ್ಸ್ಟೆಂಟ್ ಅಂತ ಬರುತ್ತೆ, ಫ್ಲೋಟಿಂಗ್ ಕಾನ್ಸ್ಟೆಂಟ್. ಥರ್ಡ್ ಒನ್ ನಮಗೆ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ ಬರುತ್ತೆ, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಸ್ಟ್ರಿಂಗ್ ಕಾನ್ಸ್ಟೆಂಟ್. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್ ಬರ್ತವೆ. ಈಗ ಫಸ್ಟಿಗೆ ನಮಗೆ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಕೇಳಿದಾಗ ಫಸ್ಟ್ ಸಿ ಟೋಕನ್ ಡೆಫಿನಿಷನ್ ಬರೀಬೇಕು. ಅದಾದ್ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೋಕನ್ಸ್ ಯಾವ ಅಂತ ಬರೆದು ಅವನ್ನ ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಫಸ್ಟಿಗೆ ಕಾನ್ಸ್ಟೆಂಟ್ ಅನ್ನೋದೇನು, ಇಟ್ ಈಸ್ ಅ ವ್ಯಾಲ್ಯೂ ದಟ್ ಡಸ್ ನಾಟ್ ಚೇಂಜಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಅದನ್ನ ನಾವೇನಂತ ಕರಿತೀವಿ, ಕಾನ್ಸ್ಟೆಂಟ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಅಗೇನ್ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್. ಒನ್ ಈಸ್ ಇಂಟೀಜರ್ ಕಾನ್ಸ್ಟೆಂಟ್, ಫ್ಲೋಟಿಂಗ್ ಕಾನ್ಸ್ಟೆಂಟ್, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್, ಸ್ಟ್ರಿಂಗ್ ಕಾನ್ಸ್ಟೆಂಟ್. ಇಂಟೀಜರ್ ಕಾನ್ಸ್ಟೆಂಟ್ ಅನ್ನೋದೇನಂದ್ರೆ, ಇಟ್ ಇಸ್ ಎ ಕಾನ್ಸ್ಟೆಂಟ್ ಆರ್ ಎ ವ್ಯಾಲ್ಯೂ, ಇಟ್ ಹ್ಯಾಸ್ ಓನ್ಲಿ ಇಂಟೀಜರ್ ಪಾರ್ಟ್ಸ್ ಅಥವಾ ಇಂಟೀಜರ್ ಯೂನಿಟ್ಸ್ ಅಂತ ಕರಿತೀವಿ. ಇಂಟೀಜರ್ ನಂಬರ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ 10 ಆಗಿರ್ಬೋದು, 20, 100 ಈ ತರ ಏನ್ ವ್ಯಾಲ್ಯೂಸ್ ಇರ್ತಾವಲ್ಲ ವಿತೌಟ್ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್. ಈ ತರ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ ಇರ್ಲಾರ್ದನ್ನು ನಾವೇನಂತ ಕರಿತೀವಿ, ಇಂಟೀಜರ್ ಕಾನ್ಸ್ಟೆಂಟ್ ಅಂತೇಳಿ ಕರಿತೀವಿ. ಫ್ಲೋಟಿಂಗ್ ಕಾನ್ಸ್ಟೆಂಟ್ ಅನ್ನೋದೇನಂದ್ರೆ, ಇಟ್ ಕನ್ಸಿಸ್ಟ್ ಆಫ್ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್. ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಮಗೆ 10.5 ಆಗಿರ್ಬೋದು ಅಥವಾ 2.54
ಈ ತರ 6.78 ಈ ತರ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ ಇದ್ರೆ ಇವನ್ನ ನಾವು ಫ್ಲೋಟಿಂಗ್ ಕಾನ್ಸ್ಟೆಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅನ್ನೋದೇನಂದ್ರೆ ಇಟ್ ಈಸ್ ಎ ಸಿಂಗಲ್ ಕ್ಯಾರೆಕ್ಟರ್ ಎನ್ಕ್ಲೋಸ್ಡ್ ಇನ್ ಎ ಸಿಂಗಲ್ ಕೋಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ಸಿ ಅನ್ನೋದು ಒಂದು ಕ್ಯಾರೆಕ್ಟರು, ಸಿಂಗಲ್ ಕ್ಯಾರೆಕ್ಟರ್, ಅದು ಸಿಂಗಲ್ ಕೋಟ್ ಅಲ್ಲಿ ಎನ್ಕ್ಲೋಸ್ ಆಗಿರುತ್ತೆ. ಇಂಥವನ್ನ ನಾವು ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದ್ರೆ ಕಾನ್ಸ್ಟೆಂಟ್ ಅನ್ನ ಡಿಫೈನ್ ಮಾಡಿದಾಗ. ನೆಕ್ಸ್ಟ್ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಅನ್ನೋದೇನಂದ್ರೆ ಇಟ್ ಈಸ್ ಎ ಟೈಪ್ ಆಫ್ ಕಾನ್ಸ್ಟೆಂಟ್. ಇಟ್ ಕನ್ಸಿಸ್ಟ್ ಆಫ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ABCD ಈ ತರ ಇರ್ಬೋದು. ಇಟ್ ಈಸ್ ಎನ್ಕ್ಲೋಸ್ಡ್ ಇನ್ ದ ಡಬಲ್ ಕೋಟ್ಸ್. ಡಬಲ್ ಕೋಟ್ಸ್ ಒಳಗೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ನ ಬರ್ತಿರ್ತೀವಿ, ಅದನ್ನು ನಾವು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಅಂತೇಳಿ ಕರಿತೀವಿ. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸ್ಟೆಂಟ್ ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ನಮಗೆ ಏನ್ ಬರುತ್ತಂದ್ರೆ ವೇರಿಯೇಬಲ್ಸ್. ನೆಕ್ಸ್ಟ್ ಒನ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಈ ವೇರಿಯೇಬಲ್ಸ್ ಅನ್ನೋದೇನಪ್ಪಾ ಅಂದ್ರೆ ವೇರಿಯೇಬಲ್ ಅನ್ನೋದು ಅಲ್ಲಿ ನಾವು ಹೆಂಗೆ ಕಾನ್ಸ್ಟೆಂಟ್ ಗೆ ಇಟ್ ಡಸ್ ನಾಟ್ ಚೇಂಜಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಅಂತ ಕರಿತೀವೋ, ಇಲ್ಲಿ ನಾವು ವೇರಿಯೇಬಲ್ ಗೆ ದ ವ್ಯಾಲ್ಯೂ ಚೇಂಜಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಅಂತ ಕರಿತೀವಿ. ಅಂದ್ರೆ ನಾವು ಪ್ರೋಗ್ರಾಮ್ ಬರೀಬೇಕಾದ್ರೆ ಅಥವಾ ಪ್ರೋಗ್ರಾಮ್ ಅಲ್ಲಿ ವ್ಯಾಲ್ಯೂನ ಡಿಫೈನ್ ಮಾಡಿದಾಗ ಅದು ವ್ಯಾಲ್ಯೂ ಈಗ ಕಾನ್ಸ್ಟೆಂಟ್ ಗೊತ್ತಾಯ್ತು. ಈಗ ವೇರಿಯೇಬಲ್ಸ್ ಅಂದ್ರೆ ವ್ಯಾಲ್ಯೂ ಚೇಂಜಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಇಲ್ಲಿ ಕಾನ್ಸ್ಟೆಂಟ್ಸ್ ಅನ್ನೋದೇನಂದ್ರೆ ಆ ವ್ಯಾಲ್ಯೂ ಚೇಂಜಸ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಪೈ ವ್ಯಾಲ್ಯೂ ನಮಗೆ 3.142, ಅದು ನಾವು ಎಲ್ಲೇ ಬರೆದ್ರು ಕೂಡ ಅದ್ರ ವ್ಯಾಲ್ಯೂ 3.142 ಇರುತ್ತೆ. ಅದೇ ರೀತಿ ವೆಲಾಸಿಟಿ ಆಫ್ ಲೈಟ್ ತಗೊಂತೀವಿ. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಲ್ಯೂಸ್ ನ ಅಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಏನ್ ಮೆನ್ಷನ್ ಮಾಡ್ತೀವಲ್ಲ ಅವನ್ನ ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ದ ವ್ಯಾಲ್ಯೂ ಡಸ್ ನಾಟ್ ಚೇಂಜಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಇಲ್ಲಿ ವೇರಿಯೇಬಲ್ಸ್ ಅನ್ನೋದೇನಂದ್ರೆ ದ ವ್ಯಾಲ್ಯೂ ಚೇಂಜಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಟೆಂಪರೇಚರ್ ಆಗಿರ್ಬೋದು. ಟೆಂಪರೇಚರು ಮಾರ್ನಿಂಗ್ 9 o'clock ಒಂದು ಟೆಂಪರೇಚರ್ ಇರುತ್ತೆ, 1 o'clock ಒಂದಿರುತ್ತೆ, 5 o'clock ಒಂದಿರುತ್ತೆ. ಅಂದ್ರೆ ಅಲ್ಲಿ ಏನಾಯ್ತು, ವೇರೀಸ್ ಆಯ್ತು. ವ್ಯಾಲ್ಯೂ ವೇರೀಸ್ ಆಗೋದನ್ನ ನಾವೇನಂತ ಕರಿತೀವಿ, ವೇರಿಯೇಬಲ್ ಅಂತ ಕರಿತೀವಿ. ವೇರಿಯೇಬಲ್ ಅನ್ನೋದು ಇಟ್ ಈಸ್ ಎ ವ್ಯಾಲ್ಯೂ, ಇಟ್ ಚೇಂಜಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ. ಇದು ಡೆಫಿನಿಷನ್. ಇದರಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಬರುತ್ತೆ, ಏನಪ್ಪಾ ಅಂದ್ರೆ ರೂಲ್ಸ್ ಫಾರ್ ಡಿಫೈನಿಂಗ್ ವೇರಿಯೇಬಲ್ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ನಾವು ವೇರಿಯೇಬಲ್ ನ ಮೆನ್ಷನ್ ಮಾಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ABC A, B ಅಂತ ಬರಿತೀವಿ, ಅಥವಾ ಸಮ್ ಅಂತ ಬರಿತೀವಿ, ಅಥವಾ ಫ್ಲೋಟ್ ರಿಸಲ್ಟ್ ಅಂತ ಬರಿತೀವಿ, ಅಥವಾ ಆನ್ಸರ್ ಅಂತ ಬರಿತೀವಿ. ಈ ತರ ಏನು ವೇರಿಯೇಬಲ್ಸ್ ನ ಡಿಫೈನ್ ಮಾಡ್ತೀವೋ ಅದಕ್ಕೆ ನಮಗೆ ಸಪರೇಟ್ ಆಗಿ ರೂಲ್ಸ್ ಇದಾವೆ. ಈ ರೂಲ್ಸ್ ಯೂಸ್ ಮಾಡ್ಕೊಂಡೆ ನಾವೇನ್ ಮಾಡ್ಬೇಕು, ಆ ವೇರಿಯೇಬಲ್ಗೆ ನಾವು ನೇಮ್ ನ ಡಿಫೈನ್ ಮಾಡ್ತೀವಿ. ಅಥವಾ ರೂಲ್ಸ್ ಫಾರ್ ಡಿಫೈನಿಂಗ್ ವೇರಿಯೇಬಲ್ ನಿಮಗೆ 5 ಮಾರ್ಕ್ಸ್ಗೆ ಇದು ಕೂಡ ಕೇಳ್ಬೋದು. ಏನಂದ್ರೆ ರೂಲ್ಸ್ ಫಾರ್ ಡಿಫೈನಿಂಗ್ ವೇರಿಯೇಬಲ್. ಈ ವೇರಿಯೇಬಲ್ಗೆ ಅಥವಾ ಐಡೆಂಟಿಫೈಯರ್ಗೆ ಎರಡಕ್ಕೂ ಸೇಮ್ ರೂಲ್ಸೇ ಬರ್ತವೆ. ಸೊ ಯಾವ್ದಾದ್ರು ಕ್ವಶನ್ ನ ಕೇಳ್ಬೋದು, ಏನಂತ ರೈಟ್ ರೂಲ್ಸ್ ಫಾರ್ ಡಿಫೈನಿಂಗ್ ವೇರಿಯೇಬಲ್ ಆರ್ ಐಡೆಂಟಿಫೈಯರ್ಸ್ ಅಂತ. ಇಲ್ಲಿ ನಮಗೆ ಕೆಲವೊಂದಿಷ್ಟು ರೂಲ್ಸ್ ಇದಾವೆ. ಏನಪ್ಪಾ ಅಂದ್ರೆ ನಾವು ವೇರಿಯೇಬಲ್ ನೇಮ್ ನ ಬರಿಬೇಕಾದ್ರೆ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಲೆಟರ್ ಅಂತ ಹೇಳ್ತೀವಿ. ಫಸ್ಟ್ ಕ್ಯಾರೆಕ್ಟರು ಯಾವಾಗ್ಲೂ ಲೆಟರ್ ಆಗಿರ್ಬೇಕು. ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಲೆಟರ್. ಇಲ್ಲಿ ನಾವು ವೇರಿಯೇಬಲ್ ಡಿಫೈನ್ ಮಾಡಬೇಕಾದ್ರೆ ಅಥವಾ ಐಡೆಂಟಿಫೈಯರ್ ನ ಡಿಫೈನ್ ಮಾಡಬೇಕಾದ್ರೆ ಯಾವಾಗಲೂ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಲೆಟರ್ ಆಗಿರ್ಬೇಕು. ಆಲ್ ಸಕ್ಸೀಡಿಂಗ್ ಕ್ಯಾರೆಕ್ಟರ್ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಲೆಟರ್, ಆಲ್ ಸಕ್ಸೀಡಿಂಗ್ ಕ್ಯಾರೆಕ್ಟರ್ ಮಸ್ಟ್ ಬಿ ಐದರ್ ಲೆಟರ್ ಆರ್ ಡಿಜಿಟ್ಸ್. ಲೆಟರ್ಸ್ ಆರ್ ಡಿಜಿಟ್ಸ್ ಆರ್ ಸ್ಪೆಷಲ್ ಸಿಂಬಲ್ಸ್ ಯಾವ್ದಾದ್ರೂ ಆಗಿರ್ಬೋದು. ಫಸ್ಟ್ ಲೆಟರ್ ಮಾತ್ರ ಏನಾಗಿರ್ಬೇಕು, ಲೆಟರ್ ಆಗಿರ್ಬೇಕು. ನೆಕ್ಸ್ಟ್ ಆಫ್ಟರ್ ಸೆಕೆಂಡ್ ಅಂಡ್ ಥರ್ಡ್ ಲೆಟರ್ಸ್ ಅಥವಾ ಆಲ್ ಸಕ್ಸೀಡಿಂಗ್ ಕ್ಯಾರೆಕ್ಟರ್ಸ್ ಮಸ್ಟ್ ಬಿ ಐದರ್ ಲೆಟರ್ಸ್, ಡಿಜಿಟ್ಸ್ ಆರ್ ಸ್ಪೆಷಲ್ ಸಿಂಬಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ರೂಲು, ಕೀವರ್ಡ್ಸ್ ಆರ್ ನಾಟ್ ಅಲೌಡ್. ಕೀವರ್ಡ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್. ಇಲ್ಲಿ ಕೀವರ್ಡ್ಸ್ ಇದೆಯಲ್ಲ ಅವಾಗ ಹೇಳ್ತೀನಿ. ಕೀವರ್ಡ್ಸ್ ಆರ್ ನಾಟ್ ಅಲೌಡ್ ಅಂದ್ರೆ ಕೀವರ್ಡ್ಸ್ ಯಾವ ಬರ್ತಾವೋ ಅವನ್ನ ನಾವು ಇಲ್ಲಿ ಯೂಸ್ ಮಾಡಂಗಿಲ್ಲ. ಇಲ್ಲಿ ನಾವು ಸಿ ನಲ್ಲಿ ಟೋಟಲ್ 32 ಕೀವರ್ಡ್ಸ್ ಯೂಸ್ ಮಾಡ್ತೀವಿ. ಆ 32 ಕೀವರ್ಡ್ಸ್ ನ ನಾವು ಐಡೆಂಟಿಫೈಯರ್ ನೇಮಿಗೆ ಅಥವಾ ವೇರಿಯೇಬಲ್ ನೇಮಿಗೆ ಬರೆಯಕ್ಕೆ ಬರಲ್ಲ. ನೆಕ್ಸ್ಟ್ ಒನ್ ಈಸ್ ಥರ್ಡ್ ಒನ್ ಈಸ್ ನೋ ಸ್ಪೆಷಲ್ ಸಿಂಬಲ್ಸ್ ಆರ್ ಯೂಸ್ಡ್.
ನೋ ಸ್ಪೆಷಲ್ ಸಿಂಬಲ್ಸ್ ಆರ್ ಯೂಸ್. ಸ್ಪೆಷಲ್ ಸಿಂಬಲ್ಸ್ನ ಯಾವುದು ಯೂಸ್ ಮಾಡಲ್ಲ ಎಕ್ಸೆಪ್ಟ್ ಅಂಡರ್ ಸ್ಕೋರ್ ಮಾತ್ರ ನಾವು ಯೂಸ್ ಮಾಡ್ತೀವಿ. ಎಕ್ಸೆಪ್ಟ್ ಅಂಡರ್ ಸ್ಕೋರ್ ಮಾತ್ರ ನಾವು ಯೂಸ್ ಮಾಡ್ಬೋದು. ಈ ಅಂಡರ್ ಸ್ಕೋರ್ ಬಿಟ್ಟು ಬೇರೆ ಯಾವುದೇ ಕೀಬೋರ್ಡ್ ಇರ್ತಕ್ಕಂಥ ಸ್ಪೆಷಲ್ ಸಿಂಬಲ್ಸ್ನ ನಾವು ವೇರಿಯಬಲ್ ನೇಮ್ಗೆ ಅಥವಾ ಐಡೆಂಟಿಫೈಯರ್ ನೇಮ್ಗೆ ಬರೆಯಲ್ಲ. ನೆಕ್ಸ್ಟು ಅದೇ ರೀತಿ ನೆಕ್ಸ್ಟ್ ರೂಲ್ ಏನಪ್ಪಾ ಅಂದರೆ ನೋ ಟೂ ಸಕ್ಸಸಿವ್ ಅಂಡರ್ ಸ್ಕೋರ್ಸ್ ಆರ್ ಅಲೌಡ್. ನೋ ಟೂ ಸಕ್ಸಸಿವ್ ಅಂಡರ್ ಸ್ಕೋರ್ಸ್ ಆರ್ ಅಲೌಡ್. ಅಟ್ ಎ ಟೈಮ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಅಂಡರ್ ಸ್ಕೋರ್ ಬಿ ಅಂತ ಬರಿಬೋದು. ಬಟ್ ಅದೇ ನಾವು ಎ ಅಂಡರ್ ಸ್ಕೋರ್ ಬಿ ಅಂತ ಬರೆಯಕ್ಕೆ ಬರಂಗಿಲ್ಲ. ಯಾಕಂದರೆ ಟೂ ಅಂಡರ್ ಸ್ಕೋರ್ನ ಅಟ್ ಎ ಟೈಮ್ ಸೇಮ್ ಟೈಮ್ನಾಗೆ ಅಥವಾ ಸಿಂಗಲ್ ಸ್ಪೇಸಲ್ಲಿ ನಾವು ಏನು ಮಾಡೋಂಗಿಲ್ಲ, ಟೂ ಅಂಡರ್ ಸ್ಕೋರ್ನ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಈ ಥರ ನಾವು ಯೂಸ್ ಮಾಡ್ಬೋದು. ಯಾವ ರೀತಿ ಎ ಅಂಡರ್ ಸ್ಕೋರ್ ಬಿ ಅಂತೇಳಿ ಯೂಸ್ ಮಾಡ್ಬೋದು. ನೆಕ್ಸ್ಟು ಲೆಂತ್ ಮಸ್ಟ್ ಬಿ 32 ಕ್ಯಾರೆಕ್ಟರ್ಸ್. The variable or identifier length must be 32 characters. ಅಂದರೆ ನೀವು ಯಾವುದೇ ವೇರಿಯಬಲ್ ಬರೀರಿ, ಐಡೆಂಟಿಫೈಯರ್ ಬರೀರಿ, ಅದರದ್ದು ವೇರಿಯಬಲ್ ಲೆಂತ್ ಎಷ್ಟಿರಬೇಕು, ಮ್ಯಾಕ್ಸಿಮಮ್ 32 ಕ್ಯಾರೆಕ್ಟರ್ಸ್ವರೆಗೂ ಇಟ್ಸ್ ಅಲೌಡ್. ಈ ಥರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ರೂಲ್ಸ್ನ ಯೂಸ್ ಮಾಡಿಕೊಂಡು ವೇರಿಯಬಲ್ ನೇಮ್ನ ಮತ್ತು ಐಡೆಂಟಿಫೈಯರ್ ನೇಮ್ನ ಬರಿತೀವಿ. ಇದು ನಿಮಗೆ ಇಂಪಾರ್ಟೆಂಟು 5 ಮಾರ್ಕ್ಸಿಗೆ. ರೈಟ್ ರೂಲ್ಸ್ ಫಾರ್ ಡಿಫೈನಿಂಗ್ ವೇರಿಯಬಲ್ ಅಂತ ನಾವು ಕೇಳ್ಬೋದು, ಅಥವಾ ರೈಟ್ ರೂಲ್ಸ್ ಫಾರ್ ಡಿಫೈನಿಂಗ್ ಐಡೆಂಟಿಫೈಯರ್ ಅಂತ ನಾವು ಕೇಳ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಮಸ್ಟ್ ಬಿ ಲೆಟರ್ ಅಂತ ಬರೀಬೇಕು. ಆಲ್ ಸಕ್ಸೀಡಿಂಗ್ ಕ್ಯಾರೆಕ್ಟರ್ಸ್ ಮಸ್ಟ್ ಬಿ ಐದರ್ ಲೆಟರ್, ಡಿಜಿಟ್ಸ್ ಆರ್ ಸ್ಪೆಷಲ್ ಸಿಂಬಲ್ಸ್. ನೆಕ್ಸ್ಟು ಕೀವರ್ಡ್ಸ್ ಆರ್ ನಾಟ್ ಅಲೌಡ್. ನೆಕ್ಸ್ಟ್ ನೋ ಸ್ಪೆಷಲ್ ಸಿಂಬಲ್ಸ್ ಆರ್ ಯೂಸ್ಡ್ ಎಕ್ಸೆಪ್ಟ್ ಅಂಡರ್ ಸ್ಕೋರ್. ನೆಕ್ಸ್ಟ್ ಒನ್ನು ನೋ ಟೂ ಸಕ್ಸಸಿವ್ ಅಂಡರ್ ಸ್ಕೋರ್ಸ್ ಆರ್ ಅಲೌಡ್. ಲೆಂತ್ ಮಸ್ಟ್ ಬಿ 30 ಕ್ಯಾರೆಕ್ಟರ್ಸ್. ಟೋಟಲು ಇವು 5 ನಾವು ಈ ರೂಲ್ಸ್ನ ಯೂಸ್ ಮಾಡಿಕೊಂಡು ವೇರಿಯಬಲ್ ಮತ್ತು ಐಡೆಂಟಿಫೈಯರ್ ನೇಮ್ನ ಬರಿತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ವೇರಿಯಬಲ್ ನೇಮ್ನ ಬರೆದು ಅವು ನಮಗೆ ವ್ಯಾಲಿಡ್ ಹೌದಾ ಅಲ್ಲ ಅಂತ ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ವೇರಿಯಬಲ್ ನೇಮ್ನ ಬರಿತಾ ಇದ್ದೀನಿ. 1 ಸಮ್ ಅಂತೇಳಿ ಬರಿತಾ ಇದ್ದೀನಿ. 1 ಸಮ್ ಅಂತೇಳಿ ಒಂದು ವೇರಿಯಬಲ್ ನೇಮ್ನ ಬರೆದಿದ್ದೀನಿ. ಇದು ನಮಗೆ ಇನ್ವ್ಯಾಲಿಡ್ ವೇರಿಯಬಲ್ ಅಥವಾ ಇನ್ವ್ಯಾಲಿಡ್ ಐಡೆಂಟಿಫೈಯರ್ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ದ ರೂಲ್ಸ್ ಫಾರ್ ಡಿಫೈನಿಂಗ್ ಎ ವೇರಿಯಬಲ್. ಅಂದರೆ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಲೆಟರ್ ಅಂತ ಇರಬೇಕು. ಬಟ್ ಇಲ್ಲಿ ಏನಿದೆ ಫಸ್ಟ್ ಕ್ಯಾರೆಕ್ಟರು ಡಿಜಿಟ್ ಆಗಿದೆ, ಹಂಗಾಗಿ ಇದು ಇನ್ವ್ಯಾಲಿಡ್. ಅದೇ ರೀತಿ ಫಾರ್ ಎಕ್ಸಾಂಪಲ್ ಸಮ್ 1 ಅಂತೇಳಿ ಬರೀತೀನಿ. ಈ ಸಮ್ 1 ಅನ್ನೋದೇನು, ಇಟ್ ಈಸ್ ವ್ಯಾಲಿಡ್ ಐಡೆಂಟಿಫೈಯರ್ ನೇಮ್ ಅಥವಾ ವ್ಯಾಲಿಡ್ ವೇರಿಯಬಲ್ ನೇಮ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ನಾವು ಫಸ್ಟ್ ಕ್ಯಾರೆಕ್ಟರು ಲೆಟರ್ ಇದೆ, ಆಮೇಲೆ ಏನಾದರೂ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿ ಇಂಟ್ ಅಂತ ಒಂದು ಯೂಸ್ ಮಾಡ್ತೀನಿ. ಈ ಇಂಟ್ ಅನ್ನೋದು ನಮಗೆ ಇನ್ವ್ಯಾಲಿಡ್ ಐಡೆಂಟಿಫೈಯರ್ ಅಂತ ಕರಿತೀವಿ. ಯಾಕಪ್ಪ ಅಂದರೆ ಇಲ್ಲಿ ನಮಗೆ ಇದು ಇಂಟ್ ಅನ್ನೋದು ಕೀವರ್ಡ್ ನೇಮ್. ಈ ಕೀವರ್ಡ್ ನೇಮ್ನ ನಾವು ಐಡೆಂಟಿಫೈಯರ್ ನೇಮ್ಗೆ ಬರೆಯೋಕ್ಕೆ ಬರಂಗಿಲ್ಲ. ಸೊ ಇಟ್ ಈಸ್ ಇನ್ವ್ಯಾಲಿಡ್. ಅದೇ ರೀತಿ ಇನ್ನೊಂದು ಆನ್ಸರ್ ಅಂತ ಬರೆದು ಅಂಪರ್ಸ್ಯಾಂಡ್ ಸಿಂಬಲ್ನ ಬರೆದು ಮತ್ತೆ ರಿಸಲ್ಟ್ ಅಂತೇಳಿ ಬರಿತೀನಿ. ಆನ್ಸರ್ ಬರೆದು ಅಂಪರ್ಸ್ಯಾಂಡ್ ಸಿಂಬಲ್ ಅಂದರೆ ಅಂಡ್ ಅಂತ ಬರ್ತೀನಿ, ಆನ್ಸರ್ ಅಂಡ್ ರಿಸಲ್ಟ್ ಅಂತ ಬರ್ತೀನಿ. ಇದು ಕೂಡ ಇನ್ವ್ಯಾಲಿಡ್ ಬಿಕಾಸ್ ನೋ ಸ್ಪೆಷಲ್ ಸಿಂಬಲ್ಸ್ ಆರ್ ಯೂಸ್ಡ್ ಎಕ್ಸೆಪ್ಟ್ ಅಂಡರ್ ಸ್ಕೋರ್. ಕೀಬೋರ್ಡಲ್ಲಿ ಬರ್ತಕ್ಕಂಥ ಯಾವುದೇ ಸ್ಪೆಷಲ್ ಸಿಂಬಲ್ಸ್ನ ಯೂಸ್ ಮಾಡೋಂಗಿಲ್ಲ, ಅಂಡರ್ ಸ್ಕೋರ್ ಮಾತ್ರ ಯೂಸ್ ಮಾಡ್ಬೋದು. ಸೊ ಇಟ್ ಈಸ್ ಇನ್ವ್ಯಾಲಿಡ್. ನೆಕ್ಸ್ಟ್ ಒನ್ ಬರಿತಾ ಇದ್ದೀನಿ, ಆನ್ಸರ್ ಅಂಡರ್ ಸ್ಕೋರ್ ರಿಸಲ್ಟ್. ಇದು ನಮಗೆ ವ್ಯಾಲಿಡ್ ಬಿಕಾಸ್ ನಾವು ಏನು ಮಾಡಿದ್ವಿ, ಓನ್ಲಿ ಅಂಡರ್ ಸ್ಕೋರ್ ಮಾತ್ರ ಯೂಸ್ ಮಾಡಿ ಬರೀಬೋದು. ಅದೇ ರೀತಿ ಆನ್ಸರ್ ಅಂಡರ್ ಸ್ಕೋರ್ ರಿಸಲ್ಟ್ ಅಂತ ಬರೆದೆ ಅಂದ್ಕೊಳ್ರಿ, ಇದು ಇನ್ವ್ಯಾಲಿಡ್ ಬಿಕಾಸ್ ನಾವು ಸೇಮ್ ಟೈಮ್ನಾಗ ಅಥವಾ ಒಂದೇ ಇದರಲ್ಲಿ ನೋ ಟು ಸಕ್ಸಸಿವ್ ಅಂಡರ್ ಸ್ಕೋರ್ಸ್ ಆರ್ ಅಲೌಡ್ ಅಂತ ಹೇಳಿದ್ವಿ ರೂಲ್ಸಲ್ಲಿ, ಹಂಗಾಗಿ ಇದು ಇನ್ವ್ಯಾಲಿಡ್. ಇನ್ನೊಂದು ಎ ಅಂಡರ್ ಸ್ಕೋರ್ ಬಿ ಅಂಡರ್ ಸ್ಕೋರ್ ಸಿ ಅಂಡರ್ ಸ್ಕೋರ್ ಡಿ. ಇದು ನಮಗೆ ವ್ಯಾಲಿಡ್ ಐಡೆಂಟಿಫೈಯರ್ ನೇಮ್ ಬಿಕಾಸ್
ಇಲ್ಲಿ ನಾವು ಓನ್ಲಿ ಅಂಡರ್ ಸ್ಕೋರ್ನ ಯೂಸ್ ಮಾಡಿವಿ, ಸಿಂಗಲ್ ಟೈಮಲ್ಲಿ ಯೂಸ್ ಮಾಡಿವಿ. ಎಷ್ಟಾದ್ರೂ ನಾವು ಅಂಡರ್ ಸ್ಕೋರ್ ಯೂಸ್ ಮಾಡ್ಬೋದು. ಬಟ್ ಏನಂದ್ರೆ ಸಕ್ಸಸಿವ್ ಅಂಡರ್ ಸ್ಕೋರ್ಸ್ ನಾವು ಯೂಸ್ ಮಾಡೋದಿಲ್ಲ. ಈ ತರ ನಾವು ಏನ್ ಮಾಡ್ತೀವಿ ಅಂದ್ರೆ ಐಡೆಂಟಿಫೈಯರ್ಸ್ ನೇಮ್ನ ಅಥವಾ ವೇರಿಯೇಬಲ್ ನೇಮ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕೀವರ್ಡ್ಸ್. ಕೀವರ್ಡ್ಸ್ ಅನ್ನೋದೇನಪ್ಪಾ ಅಂದ್ರೆ ಕೀವರ್ಡ್ಸ್ ನಾವು ರಿಸರ್ವ್ ವರ್ಡ್ಸ್ ಅಂತ ಕೂಡ ಕರಿತೀವಿ. ಈ ಕೀವರ್ಡ್ಸ್ ಆರ್ ರಿಸರ್ವ್ ವರ್ಡ್ಸ್ ಆರ್ ಆಲ್ರೆಡಿ ಹ್ಯಾವಿಂಗ್ ಪ್ರೀ ಡಿಫೈನ್ಡ್ ಮೀನಿಂಗ್ ಇನ್ ದ ಪ್ರೋಗ್ರಾಮ್. ಇವೇನಾಗಿರ್ತಾವಪ್ಪ ಅಂದ್ರೆ ಆಲ್ರೆಡಿ ನಮಗೆ ಪ್ರೀ ಡಿಫೈನ್ಡ್ ಮೀನಿಂಗ್ ಇರ್ತವೆ. ಅಂತ ಪ್ರೀ ಡಿಫೈನ್ಡ್ ಮೀನಿಂಗ್ ಇರೋನ ನಾವೇನ್ ಕರಿತೀವಿ ಅಂದ್ರೆ ರಿಸರ್ವ್ ವರ್ಡ್ಸ್ ಅಥವಾ ಕೀವರ್ಡ್ಸ್ ಅಂತೇಳಿ ಕರಿತೇವೆ. ಕೀವರ್ಡ್ಸ್ ಅಂದ್ರೆ ಒಂದೇ, ರಿಸರ್ವ್ ವರ್ಡ್ಸ್ ಅಂದ್ರೆ ಒಂದೇ. ನಿಮಗೆ ಡಿಫೈನ್ ರಿಸರ್ವ್ ವರ್ಡ್ಸ್ ಆರ್ ಕೀವರ್ಡ್ಸ್ ಅಂತ ಕೇಳಬಹುದು. ದೀಸ್ ಆರ್ ಆಲ್ರೆಡಿ ಹ್ಯಾವಿಂಗ್ ಪ್ರೀ ಡಿಫೈನ್ಡ್ ಮೀನಿಂಗ್ ಆರ್ ಪ್ರೀ ಡಿಫೈನ್ಡ್ ವರ್ಡ್ಸ್ ಅಂತೇಳಿ ಕರಿತೀವಿ. ಪ್ರೀ ಡಿಫೈನ್ಡ್ ಮೀನಿಂಗ್ ಇನ್ ದ ಪ್ರೋಗ್ರಾಮ್. ನಾವೆಲ್ಲ ಯೂಸ್ ಮಾಡಲಿ ಇವನ್ನ ಪ್ರೀ ಡಿಫೈನ್ಡ್ ಮೀನಿಂಗ್ ಇರ್ತವೆ. ಇಲ್ಲಿ ನಾವು ಮೇನ್ ಆಗಿ ಇವನ್ನ ಎಷ್ಟು ಯೂಸ್ ಮಾಡ್ತೀವಪ್ಪ ನಲ್ಲಿ ಅಂತಂದ್ರೆ 32 ಕೀವರ್ಡ್ಸ್ ನಾವು ಯೂಸ್ ಮಾಡ್ತೀವಿ. ಟೋಟಲ್ ಆಗಿ 32 keywords are reserved words we are using in the C program. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟು ಹೌ ಮೆನಿ ಕೀವರ್ಡ್ಸ್ ಆರ್ ಯೂಸ್ಡ್ ಇನ್ ಸಿ ಅಂತ ಹೇಳಿ ಕೇಳ್ಬೋದು. ಟೋಟಲು 32 ಕೀವರ್ಡ್ಸ್ನ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಆವಾಗಲೇ ಹೇಳಿದಂಗೆ ನಾನು ಇಂಟು, ಕ್ಯಾರು, ಸ್ಟ್ರಿಂಗು, ಫ್ಲೋಟು, ಅದೇ ರೀತಿ ಆಟೋ, ಡಬಲು, ಬ್ರೇಕು, ಕೇಸು, ಫಾರು, ಗೋಟು, ಈ ಥರ ಡಿಫ್ರೆಂಟ್ ಟೈಪ್ಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಟೋಟಲು 32 ಕೀವರ್ಡ್ಸ್ನ ಯೂಸ್ ಮಾಡ್ತೀವಿ. ಈ 32 ಕೀವರ್ಡ್ಸ್ಗೆ ಏನಿರ್ತಾವಪ್ಪ ಅಂದರೆ ಆಲ್ರೆಡಿ ಹ್ಯಾವಿಂಗ್ ಪ್ರೀ ಡಿಫೈನ್ಡ್ ಮೀನಿಂಗ್ ಅಥವಾ ಫಿಕ್ಸ್ಡ್ ಮೀನಿಂಗ್ ಇರ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಟ್ ಅಂತ ಕೊಟ್ಟರೆ ಇಟ್ ಅಕ್ಸೆಪ್ಟ್ಸ್ ಓನ್ಲಿ ಇಂಟೀಜರ್ ವ್ಯಾಲ್ಯೂ. ಕ್ಯಾರ್ ಅಂತ ಕೊಟ್ಟರೆ ಇಟ್ ಅಕ್ಸೆಪ್ಟ್ಸ್ ಓನ್ಲಿ ಸಿಂಗಲ್ ಕ್ಯಾರೆಕ್ಟರ್. ಸ್ಟ್ರಿಂಗ್ ಅಂತ ಕೊಟ್ಟರೆ ಇಟ್ ಅಕ್ಸೆಪ್ಟ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಗೋ ಟು ಅಂತಂದರೆ ಆ ಒಂದು ಲೈನಿಂದ ಇನ್ನೊಂದು ಲೈನಿಗೆ ಹೋಗಿ ಯೂಸ್ ಮಾಡ್ತೀವಿ. ಅದೇ ರೀತಿ ಬ್ರೇಕ್ ಅಂದರೆ ಪ್ರೋಗ್ರಾಮ್ ಸ್ಟಾಪ್ ಆಗೋಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಅನ್ನೋದು ಲೂಪಿಂಗ್ ಯೂಸ್ ಮಾಡ್ತೀವಿ. ಈ ಥರ ಡಿಫ್ರೆಂಟ್ ನಾವು ಯೂಸ್ ಮಾಡೋದ್ರಿಂದ ಇವನ್ನ ನಾವೇನಂತ ಕರಿತೀವಿ ಅಂದರೆ ಕೀವರ್ಡ್ಸ್ ಅಥವಾ ರಿಸರ್ವ್ ವರ್ಡ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ನಮಗೆ ಅದೇ ರೀತಿ ಐಡೆಂಟಿಫೈಯರ್ಸ್ ಅಂತ ಇದೆ. ಈ ಐಡೆಂಟಿಫೈಯರ್ಸ್ ಅನ್ನೋದೇನಪ್ಪ ಅಂದರೆ ಐಡೆಂಟಿಫೈಯರ್ಸ್ ಆರ್ ದ ನೇಮ್ಸ್ ಗಿವನ್ ಟು ಪ್ರೋಗ್ರಾಮ್ ಎಲಿಮೆಂಟ್ಸ್. ಅಂದರೆ ನಾವು ಇಲ್ಲಿ ಪ್ರೋಗ್ರಾಮ್ ಎಲಿಮೆಂಟ್ಸ್ಗೆ ನೇಮ್ ಕೊಡೋಕ್ಕೆ ಯೂಸ್ ಮಾಡ್ತೀವಿ. ಯಾವ ರೀತಿ ಅಂದರೆ ಈ ಐಡೆಂಟಿಫೈಯರ್ಸ್ ಅನ್ನೋವೇನಪ್ಪ ಅಂದರೆ ದೀಸ್ ಆರ್ ದ ನೇಮ್ಸ್ ಗಿವನ್ ಟು ಪ್ರೋಗ್ರಾಮ್ ಎಲಿಮೆಂಟ್ಸ್. ಪ್ರೋಗ್ರಾಮ್ ಎಲಿಮೆಂಟ್ಸ್ ಯಾವ ಅಂದರೆ ವೇರಿಯೇಬಲ್ ನೇಮ್ ಆಗಿರ್ಬೋದು, ಅಥವಾ ಅರೇ ನೇಮ್ ಆಗಿರ್ಬೋದು, ಅಥವಾ ಫಂಕ್ಷನ್ ನೇಮ್ ಆಗಿರ್ಬೋದು, ಅಥವಾ ಸ್ಟ್ರಕ್ಚರ್ ನೇಮ್ ಆಗಿರ್ಬೋದು, ಅಥವಾ ಯೂನಿಯನ್ ನೇಮ್ ಆಗಿರ್ಬೋದು. ಈ ಥರ ಪ್ರೋಗ್ರಾಮ್ ಎಲಿಮೆಂಟ್ಸ್ ಏನು ಯೂಸ್ ಮಾಡ್ತೀವಲ್ಲ ಇವನ್ನ ನಾವು ಪ್ರೋಗ್ರಾಮ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಈ ಥರ ಪ್ರೋಗ್ರಾಮ್ ಎಲಿಮೆಂಟ್ಸ್ಗೆ ನಾವು ನೇಮ್ ಕೊಡೋಕ್ಕೆ ಅಥವಾ ಅವನ್ನ ಡಿಫೈನ್ ಮಾಡಲಿಕ್ಕೆ ಏನು ನೇಮ್ ಯೂಸ್ ಮಾಡ್ತೀವೋ ಅಂಥ ನೇಮ್ಗಳಿಗೆ ನಾವೇನಂತ ಕರಿತೀವಿ ಐಡೆಂಟಿಫೈಯರ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ವೇರಿಯೇಬಲ್ ಅಂದರೆ ಓನ್ಲಿ ಎ ಇರುತ್ತೆ, ಅರೇ ನೇಮ್ ಅಂದರೆ ಸಬ್ಸ್ಕ್ರಿಪ್ಟ್ನ ಬರಿತೀವಿ. ಈ ಥರ ಡಿಫ್ರೆಂಟ್ ಟೈಪ್ ಆಗಿ ನಾವು ಬರೆಯೋದ್ರಿಂದ ಇವನ್ನ ನಾವೇನಂತ ಕರಿತೀವಿ ಐಡೆಂಟಿಫೈಯರ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಇದಿಷ್ಟು ನಮಗೆ ಇಲ್ಲಿವರೆಗೂ ಕಾನ್ಸ್ಟೆಂಟ್ಸು, ವೇರಿಯೇಬಲ್ಸು, ಕೀವರ್ಡ್ಸು ಮತ್ತು ಐಡೆಂಟಿಫೈಯರ್ಸ್ ಬಗ್ಗೆ. ಇಲ್ಲಿ ಕೂಡ ಸೇಮ್ ರೂಲ್ಸ್ ನಾವು ಅವಾಗಲೇ ಏನು ನೋಡಿದ್ವಲ್ಲ ರೂಲ್ಸ್ ಫಾರ್ ಡಿಫೈನಿಂಗ್ ವೇರಿಯೇಬಲ್ ಅಂತ, ಅದೇ ರೂಲ್ಸೇ ಇಲ್ಲಿ ನಮಗೇನು ಬರುತ್ತೆ ಅಂದರೆ ರೂಲ್ಸ್ ಫಾರ್ ಡಿಫೈನಿಂಗ್ ಐಡೆಂಟಿಫೈಯರ್ಸ್ಗೆ ಬರುತ್ತೆ. ನೆಕ್ಸ್ಟ್ ಒನ್ ಆಪರೇಟರ್ಸ್. ಈ ಆಪರೇಟರ್ಸ್ ಅನ್ನೋದೇನಪ್ಪ ಅಂದರೆ ದೀಸ್ ಆರ್ ದ ಸಿಂಬಲ್ಸ್. ಆಪರೇಟರ್ಸ್ ಅನ್ನೋವೇನು ಸಿಂಬಲ್ಸ್. ಆಪರೇಟರ್ಸ್ ಆರ್ ದ ಸಿಂಬಲ್ಸ್ used to perform some specific operations ಅಂತ ಹೇಳ್ತೀವಿ. ಇಲ್ಲಿ ಆಪರೇಟರ್ಸ್ ಅಂತಂದ್ರೆ ಆಪರೇಟರ್ಸ್ ಅನ್ನೋದೇನಂದ್ರೆ ಆಪರೇಟರ್ ಅನ್ನೋದು ಸಿಂಬಲ್.
operator is a symbol which must be operate between two or more operands. ಇಲ್ಲಿ ನಾವೇನು ಯೂಸ್ ಮಾಡ್ತೀವಲ್ಲ, ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಎ ಬಿ ಅನ್ನೋನ ನಾವೇನಂತ ಕರಿತೀವಿ ಅಂದರೆ ಆಪರ್ಯಾಂಡ್ಸ್ ಅಂತೇಳಿ ಕರಿತೀವಿ. ಆಪರ್ಯಾಂಡ್ಸ್. ಇಲ್ಲಿ ಪ್ಲಸ್ ಆಪರೇಟರ್ ಇದೆಯಲ್ಲ, ಈ ಪ್ಲಸ್ ಸಿಂಬಲ್ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂದರೆ ಆಪರೇಟರ್ ಅಂತ ಕರಿತೀವಿ. ಇದೇನು ಮಾಡುತ್ತೆ, ಎ ಬಿ ನಡುವೆ ಒಂದು ಸ್ಪೆಸಿಫಿಕ್ ಆಪರೇಷನ್ ಅಂದರೆ ಏನು ಮಾಡುತ್ತೆ, ಇದು ಅಡಿಷನ್ನ ಮಾಡುತ್ತೆ. ಈ ಥರ ನಾವು ಯೂಸ್ ಮಾಡೋದನ್ನ ಏನಂತ ಕರಿತೀವಿ, ಆಪರೇಟರ್ ಅಂತೇಳಿ ಕರಿತೀವಿ. ಇದು ಕೂಡ ನಿಮಗೆ ಇಂಪಾರ್ಟೆಂಟು. ವಾಟ್ ಈಸ್ ಆಪರೇಟರ್, ಎಕ್ಸ್ಪ್ಲೇನ್ ಡಿಫರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಅಂತೇಳಿ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ಗೆ ಬರ್ಬೋದು. ಇಲ್ಲಿ ನಾವು ಡಿಫರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ನ ಯಾವ್ಯಾವ ಯೂಸ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಒನ್ ಅರಿಥ್ಮೆಟಿಕ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಈ ಅರ್ಥಮೆಟಿಕ್ ಆಪರೇಟರ್ಸ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸಿಂಪಲ್ ಬೇಸಿಕ್ ಕ್ಯಾಲ್ಕುಲೇಷನ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಯೂಸ್ ಮಾಡೋಕ್ಕೆ ಇವನ್ನ ಅರ್ಥಮೆಟಿಕ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ರಿಲೇಷನಲ್ ಆರ್ ಕಂಪ್ಯಾರಿಸನ್ ಆಪರೇಟರ್ಸ್ ಅಂತ ಕರಿತೀವಿ. ರಿಲೇಷನಲ್ ಆರ್ ಕಂಪ್ಯಾರಿಸನ್ ಆಪರೇಟರ್ಸ್. ಈ ರಿಲೇಷನಲ್ ಆರ್ ಕಂಪ್ಯಾರಿಸನ್ ಆಪರೇಟರ್ಸ್ನ ವ್ಯಾಲ್ಯೂನ ಕಂಪೇರ್ ಮಾಡಲಿಕ್ಕೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಲಸ್ಸು, ಮೈನಸ್ಸು, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಹೆಂಗೆ ಬರ್ತಾವೋ ಅದೇ ರೀತಿ ಇಲ್ಲಿ ಗ್ರೇಟರ್ ದ್ಯಾನು, ಲೆಸ್ ದ್ಯಾನು, ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಲೆಸ್ ದ್ಯಾನ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು ಅಂತ ಏನು ಬರ್ತೀವಲ್ಲ ಅವೆಲ್ಲವೂ ರಿಲೇಷನಲ್ ಆಪರೇಟರ್ಸಿಗೆ ಬರ್ತವೆ. ನೆಕ್ಸ್ಟ್ ಒನ್ ಲಾಜಿಕಲ್ ಆಪರೇಟರ್ಸ್. ಪ್ರೋಗ್ರಾಮ್ ಅಲ್ಲಿ ಯಾವಾಗಾದ್ರೂ ನಾವು ಮೋರ್ ದ್ಯಾನ್ ಒನ್ ಕಂಡೀಷನ್ನ ಯೂಸ್ ಮಾಡಿದಾಗ ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಲಾಜಿಕಲ್ ಅಂಡ್ ಆಗಿರ್ಬೋದು, ಆರ್ ಆಪರೇಟರ್ ಅಥವಾ ನಾಟ್ ಆಪರೇಟರ್ ಈ ತರ ಯೂಸ್ ಮಾಡ್ತೀವಿ. ಅದೇ ರೀತಿ ಮತ್ತೆ ಅಸೈನ್ಮೆಂಟ್ ಆಪರೇಟರ್ಸ್ ಅಂತೇಳಿ ಯೂಸ್ ಮಾಡ್ತೀವಿ. ಅಸೈನ್ಮೆಂಟ್ ಆಪರೇಟರ್ಸ್. ನೆಕ್ಸ್ಟ್ ಅದೇ ರೀತಿ ಬಿಟ್ ವೈಸ್ ಆಪರೇಟರ್ಸ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಆಪರೇಟರ್ ಅಂತೇಳಿ ಯೂಸ್ ಮಾಡ್ತೀವಿ. ದೀಸ್ ಆರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಯೂಸಿಂಗ್ ಇನ್ ದ ಪ್ರೋಗ್ರಾಮ್. ನೆಕ್ಸ್ಟ್ ನಮಗೆ ಏನ್ ಬರುತ್ತೆ ಅಂದ್ರೆ ಸ್ಟ್ರಿಂಗ್ಸ್. ಈ ಸ್ಟ್ರಿಂಗ್ಸ್ ಅನ್ನೋದೇನಪ್ಪಾ ಅಂದ್ರೆ, ಸ್ಟ್ರಿಂಗ್ಸ್ ಅನ್ನೋದು ಆಲ್ರೆಡಿ ನಾವು ಕೇಳಿದೀವಿ ಅಥವಾ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಅಲ್ಲಿ ನೋಡಿದ್ವಿ. ಏನಂದ್ರೆ ಸ್ಟ್ರಿಂಗ್ ಅನ್ನೋದು ಇಟ್ ಈಸ್ ಎ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ಡ್ ಇನ್ ಎ ಡಬಲ್ ಕೋಟ್ಸ್. ಡಬಲ್ ಕೋಟ್ಸ್ನಾಗ ನಾವು ಬರೆಯುತ್ತವಲ್ಲ, ಯೂಸ್ ಮಾಡ್ತೀವಲ್ಲ, ಅದನ್ನ ನಾವೇನಂತ ಕರಿತೀವಿ, ಸ್ಟ್ರಿಂಗ್ ಅಂತೇಳಿ ಕರಿತೀವಿ. ಈ ಸ್ಟ್ರಿಂಗ್ ಅನ್ನೋದು ಕೂಡ ನಮಗೆ ಯಾವ್ದ್ರಲ್ಲಿ ಬರುತ್ತೆ, ಟೋಕನ್ ಅಲ್ಲಿ ಬರ್ತದೆ. ಸ್ಟ್ರಿಂಗ್ಸ್ ಅನ್ನೋದೇನಪ್ಪ ಅಂದ್ರೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಥವಾ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್ ಅಂತೇಳಿ ಕರಿತೀವಿ. ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ಡ್ ಇನ್ ಡಬಲ್ ಕೋಟ್ಸ್. ಎನ್ಕ್ಲೋಸ್ಡ್ ಇನ್ ಡಬಲ್ ಕೋಟ್ಸ್. ಫಾರ್ ಎಕ್ಸಾಂಪಲ್ ABCD ಅಥವಾ GVPP ಅಂತ ಏನ್ ಬರಿತೀವಲ್ಲ, ಈ ತರ ಏನ್ ಬರಿತೀವೋ ಡಬಲ್ ಕೋಟ್ಸ್ ಅಲ್ಲಿ ಆ ವ್ಯಾಲ್ಯೂಸ್ನ ನಾವೇನಂತ ಕರಿತೀವಿ, ಸ್ಟ್ರಿಂಗ್ ಅಂತೇಳಿ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಸ್ಪೆಷಲ್ ಸಿಂಬಲ್ಸ್. ಈ ಸ್ಪೆಷಲ್ ಸಿಂಬಲ್ಸ್ ಏನಂದ್ರೆ, ನಾವು ಪ್ರೋಗ್ರಾಮ್ ಅಲ್ಲಿ ನಾವು ಒಂದಿಷ್ಟು ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಆ ಸಿಂಬಲ್ಸ್ ಗಳನ್ನ ನಾವು ಟೋಕನ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಮ್ ಸ್ಪೆಷಲ್ ಸಿಂಬಲ್ಸ್ ಆರ್ ಯೂಸ್ಡ್ ಇನ್ CR. ಕರ್ಲಿ ಬ್ರೇಸಸ್ನ ಯೂಸ್ ಮಾಡ್ತೀವಿ. ನಾವು ಆಲ್ರೆಡಿ ಬೇಸಿಕ್ ಸ್ಟ್ರಕ್ಚರ್ ಆಫ್ C ಪ್ರೋಗ್ರಾಮ್ ಅಲ್ಲಿ ನೋಡಿದ್ವಿ. ಅಂದ್ರೆ ಯಾವಾಗಲೂ ಮೇನ್ ಫಂಕ್ಷನ್ ಸ್ಟಾರ್ಟ್ ಆಗೋದು ಕರ್ಲಿ ಬ್ರೇಸ್ ಇಂದ, ಓಪನಿಂಗ್ ಬ್ರೇಸು, ಎಂಡ್ ಆಗೋದು ಕ್ಲೋಸಿಂಗ್ ಬ್ರೇಸ್ ಇಂದ ಸ್ಟಾರ್ಟ್ ಆಗುತ್ತೆ. ಅದನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಸಬ್ಸ್ಕ್ರಿಪ್ಟ್ ನ, ಅರೇಸ್ ಅಲ್ಲಿ ಸಬ್ಸ್ಕ್ರಿಪ್ಟ್ ನ ಬರೆಯಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಬ್ರಾಕೆಟ್ಸ್ ನ ಯೂಸ್ ಮಾಡ್ತೀವಿ, ಸ್ಕ್ವೇರ್ ಬ್ರಾಕೆಟ್ಸ್. ಅದೇ ರೀತಿ ಪ್ಯಾರಂಥಸಿಸ್ ನ ನಾವು ಪ್ರಿಂಟರ್ ಸ್ಟೇಟ್ಮೆಂಟ್, ಸ್ಕ್ಯಾನರ್ ಸ್ಟೇಟ್ಮೆಂಟ್ ಅಥವಾ ಯಾವ್ದಾದ್ರು ಫಂಕ್ಷನ್ ನೇಮ್ ನ ಬರೆಯುವಾಗ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಆಂಪರ್ಸ್ಯಾಂಡ್ ಅಂತ ಯೂಸ್ ಮಾಡ್ತೀವಿ, ಹ್ಯಾಶ್ ಅಂತ ಯೂಸ್ ಮಾಡ್ತೀವಿ. ಹ್ಯಾಶ್ ನ ನಾವು ಅದಕ್ಕೆ ಯೂಸ್ ಮಾಡ್ತೀವಿ, ಇನ್ಕ್ಲೂಡ್ ಸ್ಟೇಟ್ಮೆಂಟ್ ಬರೆಯಕ್ಕೆ ಅಂದ್ರೆ ಲಿಂಕ್ ಸ್ಟೇಟ್ಮೆಂಟ್ ಬರೆಯಕ್ಕೆ ಯೂಸ್ ಮಾಡ್ತೀವಿ. ಆಂಪರ್ಸ್ಯಾಂಡ್ ನ ಅಡ್ರೆಸ್ ಆಫ್ ಆಪರೇಟರ್ಸ್ ಬರೆಯಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ಆಸ್ಟ್ರಿಕ್ ಆಪರೇಟರ್ ಮಲ್ಟಿಪ್ಲಿಕೇಶನ್ ಸಿಂಬಲ್ಗೆ, ಟಿಲ್ಡಾ ಸಿಂಬಲ್, ನಾಟ್ ಆಪರೇಟರ್ಗೆ, ಈ ತರ ಏನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್ ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಅಲ್ಲಿ ಬರೀತೀವೋ ಅವೆಲ್ಲವನ್ನು ನಾವೇನಂತ ಕರಿತೀವಿ, ಸ್ಪೆಷಲ್ ಸಿಂಬಲ್ಸ್ ಅಂತೇಳಿ ಕರಿತೀವಿ. ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಟೋಕನ್ಸ್ ಇನ್ ದ C ಪ್ರೋಗ್ರಾಮ್. ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಟೋಕನ್ಸ್ ಅಂತ ಬಂದು ಅಂದ್ರೆ ಇವೆಲ್ಲವೂ ಕಾಮನ್ ಆಗಿ ಇದ್ದೇ ಇರ್ತವೆ. ಕಾನ್ಸ್ಟೆಂಟ್ ಆಗಿರ್ಬೋದು, ವೇರಿಯೇಬಲ್ಸ್, ಕೀವರ್ಡ್ಸ್, ಐಡೆಂಟಿಫೈರ್ಸ್, ಆಪರೇಟರ್ಸ್, ಸ್ಟ್ರಿಂಗ್ಸ್, ಸ್ಪೆಷಲ್ ಸಿಂಬಲ್ಸ್. ಇಲ್ಲಿ ನಮಗೆ C ಟೋಕನ್ಸ್ ಅಂದ್ರೆ
ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟ್ಸ್ ಆಫ್ ಎ ಸಿ ಪ್ರೋಗ್ರಾಮ್ ಅಂತ ಕರಿತೀವಿ. ಅದೇ ರೀತಿ ಜಾವಾ ಟೋಕನ್ಸ್ ಅಂತಂದ್ರೆ ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟ್ ಆಫ್ ಎ ಜಾವಾ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇವೆಲ್ಲ ನಿಮಗೆ ಇಂಪಾರ್ಟೆಂಟು. ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲೆಲ್ಲ ಇದು ಕಂಪಲ್ಸರಿಯಾಗಿ ಬಂದೇ ಬರ್ತದೆ. ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ನ ಕರಿತಾ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಡಾಟಾ ಟೈಪ್ಸ್ ಅಂತ ಬರುತ್ತೆ. ಆ ಡಾಟಾ ಟೈಪ್ಸ್ ಕಾನ್ಸೆಪ್ಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.